ನಾವೇನಿಲ್ಲ, ನಾವು ಬಂದದ್ದು ಹೊಸದಾಗಿ ಉಪಾಧ್ಯಕ್ಷರು ಸುನೀಲ್ ಹನುಮಲ್ ಅವರು ಬೆಳಗಾವಿ ಜಿಲ್ಲೆಗೆ ಉಪಾಧ್ಯಕ್ಷ ನಮ್ಮ ಸರ್ಕಾರ ಮಾಡಿದ ಹಿನ್ನೆಲೆ ಅವರ ಅಧಿಕಾರ ಸ್ವೀಕಾರ ನಾವು ಭಾಗವಹಿಸ್ಬೇಕಂತ ಅಷ್ಟಕ್ಕೆ ಬಂದಂತ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ. ಈಗಾಗಲೇ ಚಾರ್ಜ್ ಓದಿದ್ದಾರೆ, ಅಧ್ಯಕ್ಷ ಮುಂಚೆನೆ ಕೆಲಸ ಮಾಡ್ತಿದ್ದಾರೆ, ಅವ್ರ ಜೊತೆಯಾಗಿ ಅವರು ಕೆಲಸ ಮಾಡ್ತಾರೆ. ಅವ್ರ ಮೇಲೆ ನಾವು ಬಹಳಷ್ಟು ಆಸೆ ಇಟ್ಟಿದ್ದು. ಅವ್ರ ಕಾಲಾವಧಿಯಲ್ಲಿ ಬಹಳಷ್ಟು ಹೊಸ ಬಸ್ಗಳು, ಬಸ್ ನಿಲ್ದಾಣಗಳು, ಮೂಲಭೂತ ಸೌಕರ್ಯಗಳ ಬಹಳ ಅವಶ್ಯಕತೆ ಇದೆ, ಅದನ್ನ ಪೂರೈಸ್ತಾರಂತ ಆಸೆ ಇದೆ. ಹೊಸ ಬಸ್ಗಳನ್ನು ಕೂಡ ಕೊಡ್ಲಿಕ್ಕೆ ಒಂದು ಯೋಜನೆ ಕೂಡ ಹಾಕಿದ್ದಾರೆ. ಹೊಸ ಬಸ್ ಬಂದ್ಮೇಲೆ ಸ್ವಲ್ಪ ಸಮಸ್ಯೆ ಪರಿಹಾರ ಆಗ್ತದೆ. ಅಷ್ಟು ಮಾತ್ರ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಸೀಮಿತವಾಗಿರುವಂತದ್ದು ಇದು. ನಾವು ಇವತ್ತು ಹೇಳಿದ್ರೆ ನಾವು ಘೋಷಣೆ ಮಾಡಿದಂತ ಏನ್ರಿ ಕೊಪ್ಪಳದಲ್ಲಿ, ಇವತ್ತು ಕೊಪ್ಪಳದಲ್ಲಿ ಕೊಡಬೇಕು. ನೀನು ಹೇಳಿದ್ದು ನಿಜ. ನಾವು ಕೂಡ ಅಷ್ಟೇ ಹಿಂದುಳಿದವರೆಗೆ ಪ್ರದೇಶ ಇದೆ, ಅದು ನಾವು ಕೂಡ ಡಿಮಾಂಡ್ ಮಾಡ್ತೀವಿ. ಪ್ರತ್ಯೇಕ ಅನುದಾನ ಅವ್ರಿಗೆ ಹೆಂಗೆ ಸುಮಾರು 60 ಶಾಸಕರೇನೋ ಅವರು ಪ್ರತ್ಯೇಕ 5,000 ಕೋಟಿ ಅನುದಾನ ಕೊಡ್ತಾರೆ. ಸೊ ಹಾಗೆ ನಮಗೂ ಕೊಟ್ರೆ ಕೂಡ ಇನ್ನೂ ಹೆಚ್ಚು ಅಂದ್ರೆ ಸರ್, ಅಲ್ಲಿ ಬೆಂಗಳೂರಿಗೆ ಹೋಗೋ ಬದಲಾಗಿ ಜಿಲ್ಲೆ ಮಂಡಳಿ ಅನುದಾನ ಮಂಜೂರು ಮಾಡಿದ್ರೆ ಸ್ಪೀಡ್ ಆಗಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇಲ್ಲ, ಎಲ್ಲರೂ ಆಗ್ತಿರುತ್ತೆ. ಸಿಎಂ ಮಾತ್ರ ಅಂತಿಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ದುಡ್ಡು, ಡೆವಲಪ್ಮೆಂಟ್ ಎಲ್ಲರಿಗೂ ಬೇಕು. ಸುಮಾರು ಜನ 36 ಜನ ಶಾಸಕರಿದ್ದೀವಿ ನಾವು, 36 ಇದೆ ಹೆಚ್ಚು ಕಮ್ಮಿ. ಸೊ ಎಲ್ಲರೂ ಒಂದು ನಿಯೋಗ ಹೋಗಿ ಡಿಮಾಂಡ್ ಮಾಡ್ತೀವಿ. ನಮ್ಮ ಸಚಿವರಿದ್ದಾರೆ, ಎಚ್ ಕೆ ಪಾಟೀಲ್ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ, ನಮ್ ವೈದ್ಯ ಅವರಿದ್ದಾರೆ, ಎಂ ಬಿ ಪಾಟೀಲ್, ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸುಮಾರು ಜನ ಪ್ರಭಾವಿ ಸಚಿವರಿದ್ದಾರೆ. ಸೊ ಎಲ್ಲರೂ ಕೂಡ ಹೋಗಿ ಒಂದು ಒತ್ತಡ ಮಾಡಿದ್ರೆ ನಮಗೂ ಲಾಭ ಆಗುತ್ತೆ. ಕರೆಕ್ಟ್, ನೀವು ಹೇಳಿದ್ 100ಕ್ಕೆ 100 ನಾವು ಒಪ್ಕೋತೀವಿ. ಯಾಕಂದ್ರೆ ಮಳೆ ಮೇದಿಂದ ಪ್ರಾರಂಭ ಆಗಿ ಇನ್ನೂವರೆಗೆ ಈಗ 2 ದಿವಸ ಆಯ್ತು ನಿಂತು. ನಾವು ದುಡ್ಡು ಕೊಟ್ಟಿದೀವಿ, ಟೆಂಡರ್ ಕೂಡ ಮಾಡಿದೀವಿ. ಮಳೆ ನಿಂತ ತಕ್ಷಣ ಅಂದ್ರೆ 15 ತಾರೀಕು ನಂತರ ಸೊ ಗುಂಡಿ ತುಂಬುವಂತ ಕೆಲಸ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ಕಂಟಿನ್ಯೂ ಮಳೆ ಇದೆ 6 ಮಂತ್. ಈ ರೀತಿ ಯಾವಾಗೂ ಮಳೆ ಆಗಿಲ್ಲ. ನೀವು ಹೇಳಿದಂಗೆ ಬಹಳಷ್ಟು ಬ್ರಿಡ್ಜಸ್ ಕೊಲಾಪ್ಸ್ ಆಗ್ಯಾವ, ನಮ್ಮ ರಸ್ತೆಗಳು ಕೂಡ ಕೊಲಾಪ್ಸ್ ಆಗ್ಯಾವ. ಸೊ ಮೊದಲನೇ ಹಂತದಲ್ಲಿ ನಾವು ರಸ್ತೆ ಗುಂಡಿ ತುಂಬುವಂತ ಕೆಲಸ ಮಾಡ್ತೀವಿ. ಈಗಾಗಲೇ ಸುಮಾರು SH ಮತ್ತು MDR 700 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ನಾವು ಟೆಂಡರ್ ಮಾಡಿದ್ದಾರೆ, ಆದೇಶ ಕೂಡ ಕೆಲವು ಕಡೆ ಕೊಟ್ಟಿದ್ದಾರೆ, ಕೆಲವು ಕಡೆ ಕೊಡಬೇಕಾಗಿದೆ. 15 ತಾರೀಕು ನಂತರ ಕೆಲಸ ಪ್ರಾರಂಭ ಮಾಡ್ತೀವಿ. ಅದು ಒಳ್ಳೆ ಗುಂಡಿ ತುಂಬಲಿಕ್ಕೆ, ರಸ್ತೆ ಮಾಡ್ಲಿಕ್ಕೆ ಬೇರೆ ಯೋಜನೆ ಮಾಡ್ತಾ ಇದೀವಿ. SSTP ಇದೆ, CRIF ಇದೆ, ರೆಗ್ಯುಲರ್ PWD ಇದೆ. ಸೊ ಬೇರೆ ಬೇರೆ ನಮ್ಮ KCF ದಲ್ಲಿ ರೋಡ್ ತಗೊಳ್ತಾ ಇದೀವಿ. ಸೊ ಇದು ಅಂದ್ರೆ ಇದು ರಿಪೇರಿ ವರ್ಕ್, ಇದು ಹೊಸ ವರ್ಕ್ ಡಿಫ್ರೆಂಟ್ ಆಗಿದೆ. ಸೊ 4 ಇಲಾಖೆಯಿಂದ ಹೊಸ ರಸ್ತೆ ತಗೋತೀವಿ. ರೆಗ್ಯುಲರ್ PWD ಇಂದ ವರ್ಷ ಮಾಡುವಂಗೆ ನಾವು ಗುಂಡಿ ತುಂಬುವಂತ ರಸ್ತೆ ರಿಪೇರಿ ಮಾಡುವಂತ ಕೆಲಸ ಮಾಡ್ತೀವಿ. ಹೇಳಿದಿಲ್ಲ, ನಮ್ಮ ಹಿಂದಕ್ಲೇ ನಿಮ್ ಬಂದಾಗ ಹೇಳಿದ್ವಿ, ನಮ್ ಕೈಗೆ ಇಲ್ಲೇ ಇಲ್ಲ, ನಾವೇನ್ ಮಾಡೋರು ಅಂತ ಹೇಳಿದ್ವಿ. CM ಬದಲಾವಣೆ ನೀವು ನಮ್ ಕಡೆ ಕೇಳ್ರಿ, ಏನಲ್ಲ, ನಾವು ಮಂತ್ರಿಗಳಷ್ಟೇ. ಕೊಪ್ಪಳ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗೈರಾಗಿದ್ದಾರೆ. ಅದು ಕೂಡ ಒಂದು ರೀತಿ ಇಕ್ಬಾಲ್ ಸರ್ ಅವರು ಕೂಡ ಒಂದು ಆಕ್ಷೇಪ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಏನಂತ ಕೇಳಿಲ್ಲ, ಏನಂತ ಮಾಡ್ಯಾರ ನಾವು ಕೇಳಿಲ್ಲ ಅದಕ್ಕೆ. ಅಲ್ಲ, ಅವ್ರು ಅಂದ್ರೆ ಕಾರ್ಯಕ್ರಮ ಬೇರೆ ಕಾರಣದಿಂದ ಹೋಗಿರಕ್ಕಿಲ್ಲ. ಈ ಮುಖ್ಯಮಂತ್ರಿ ಬದಲಾವಣೆ ಅದ್ರ ಬಗ್ಗೆ ಹೇಳಿಕೆ ಮಾಡುವಂತ ನಾವಿಲ್ಲ ಮುಂಚೆನೆ ಹೇಳಿದ್ವಿ, ಈಗೂ ಅಷ್ಟೇ ಹೇಳ್ತೀವಿ. ಅದ್ರ ಬಗ್ಗೆ ನೋಡಿ, ಮೊದ್ಲೇ ಅದು 2 ಒಂದೇ, ಮುಖ್ಯಮಂತ್ರಿ KPC ಬದಲಾವಣೆ ಅದು ಹೆಚ್ಚು ಕಮ್ಮಿ ಈಕ್ವಲ್ ಪೋಸ್ಟೇ. ಅದು ಇಲ್ಲ, ನಮಗ್ ಕೇಳಬೇಡ. ನೀವೇನಿಗೆ ಬೆಂಗಳೂರಾಗ ಕೇಳಿದ್ರೆ ಒಳ್ಳೇದಿಲ್ಲ. ಅದು ನಮಗ್ ಕೂಡ ಗೊತ್ತಿಲ್ಲ. ಯಾರಾಗಾರ ಆಕಾಂಕ್ಷಿಗಳು ಮಾತ್ರ ಬಹಳ ಇದಾರೆ, ಅದೇನ್ ಪ್ರಶ್ನೆ ಇಲ್ಲ. ಯಾಕಂದ್ರೆ 4 ಸಾರಿ ಬಂದಾರ, 5 ಸಾರಿ ಇದಾರೆ, ಕೆಲವೊಂದು 6 ಸಾರಿ ಇದ್ದವರು ಕೂಡ ಆಕಾಂಕ್ಷಿಗಳು ಇದ್ದಾರೆ. ಅವ್ರು ಮೊದಲಿಂದ ಡಿಮಾಂಡ್ ಇದೆ, ನಮ್ಮನ್ನು ಒಂದು ಅವಧಿಗೆ ಮಾಡ್ಬೇಕಂತ. ಅದು ಅಂತಿಮವಾಗಿ ಮತ್ತೆ CM ಅವರು, DCM
ಅವರೇ ತೀರ್ಮಾನ ಮಾಡಿ ಯಾರಿಗೆ ಕೊಡ್ಬೇಕು ಬಿಡಬೇಕು ಅನ್ನೋ ತೀರ್ಮಾನ ಅವ್ರು ಮಾಡೋದು ಹೊರತು ನಾವೆಲ್ಲ. ಆದ್ರೆ ನಮ್ದು ಇಷ್ಟು ಮಾತ್ರ ಅಂತ ಡಿಮಾಂಡ್ ಇದೆ. ಯಾಕಂದ್ರೆ ನಮ್ಮಲ್ಲಿ ಕೂತಾಗ ಬಹಳ ಜನ ನಾವು ಸೀನಿಯರ್ ಇದೀವಿ, ನಮಗೂ ಒಂದು ಅವಕಾಶ ಪಕ್ಷ ಸರ್ಕಾರ ಕೊಡಬೇಕಂತ ಡಿಮಾಂಡ್ ಮಾಡ್ತಿರ್ತಾರೆ. ಚುನಾವಣೆ ಬಹಳಷ್ಟು ಚರ್ಚೆಗೆ ಅದೇನು ಸಣ್ಣ ತಾಲೂಕಿಗೆ ಸೀಮಿತವಾಗಿರೋ ಚುನಾವಣೆ, ಅದು ಅಲ್ಲಿಗೆನ ಇಡೋಣ. ಹೌದು, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಲ್ಲ. ಹುಕ್ಕೇರಿ ತಾಲೂಕು ಕೂಡ ನಮ್ ಕಾನ್ಸ್ಟಿಟ್ಯೂನ್ಸಿಗೆ ಬರೋದ್ರಿಂದ ಅದು ಕಂಬೈಂಡ್ ಆಗಿದೆ. ಅವ್ರ ಶಕ್ತಿ ಜಾಸ್ತಿ ಇತ್ತು, ಯಾಕಂದ್ರೆ ಅವ್ರ ಏರಿಯಾ ಜಾಸ್ತಿ ಇದೆ. ನನ್ನ ಏರಿಯಾ 30%, ಅವ್ರು 70%. ಸಹಕಾರ ರಂಗ ನಮಗೂ ಹೊಸ ಅನುಭವ, ಹೀಗಾಗಿ ಸೋತಿದ್ವಿ. ಅದು ಅಲ್ಲೇ ಸ್ಥಳೀಯ ಮಟ್ಟ, ಅದೇನು ರಾಜ್ಯಕ್ಕೆ ಜಿಲ್ಲೆಗೆ ಇಂಪ್ಯಾಕ್ಟ್ ಆಗುವಂತ ಚುನಾವಣೆ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಆಗ್ತಾ ಇದೆ. ಫ್ಯಾನ್ಸ್ ವಾರ್, ಕತ್ತಿ ಫ್ಯಾಮಿಲಿ ವರ್ಸಸ್ ಜಾರಕಿಹೊಳಿ ಫ್ಯಾನ್ಸ್ ವಾರ್ ತರ ಇದು ಒಂಥರ ಕ್ರೇಜ್ ಆಗಿ ಅಪಾಯ ಅನ್ಸುತ್ತೆ. ಕೆಲವು ದಿವಸ ಆಗಿದೆ, ದಿವಸ ಏನಾಗಲ್ಲ. ಇನ್ನೊಂದು ವಾರ ಮಾಡ್ತಾರೆ, ಇನ್ನೊಂದು 10 ದಿವಸ ಮಾಡ್ತಾರೆ, 7 ದಿವಸ ಮಾಡೋರು. ಏನ್ ಕೆಲಸ ಇಲ್ಲ, ಅವ್ರಿಗೆ ಖಾಲಿ ಅದಾರ. ಅದೊಂದು ಚುನಾವಣೆ ಇತ್ತು, ಅದೊಂದು ಅವ್ರ ಪರವಾಗಿದ್ದಾಗ ಅವ್ರು ಮಾಡ್ತಾರ, ಅವ್ರ ಪರವಾಗಿ ಅವ್ರು ಹಾಕ್ತಾರ, ಇವ್ರ ಪರವಾಗಿ ಇವ್ರು ಹಾಕ್ತಾರ. ಸೊ ಇನ್ನೊಂದು ವಾರ ಮಾಡ್ತಾರ, ಇನ್ನೊಂದು ಅಲ್ಲ, ಅದು ಹೆಲ್ದಿ ಇರಬೇಕು. ಇಲ್ಲ ಹಂಗೇನಿಲ್ಲ ಇದೆ. ನನ್ನ ಹುಕ್ಕೇರಿ ತಾಲೂಕು ಕೂಡ ನಾ ಹೇಳಿದಂಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತದೆ. ನಮ್ಮ ಕಾರ್ಯಕರ್ತರ ರಕ್ಷಣೆಗಾಗಿ ನಾವು ಚುನಾವಣೆ ಮಾಡ್ಬೇಕಾಯ್ತು ಹೊರತು ಅದನ್ನ ಬಿಟ್ಟು ಯಾರ ಮ್ಯಾಗ ಯಾರು ಇರೋದು ಅಂತಿಲ್ಲ. ಮತ್ತ ಅದೇ ಸಣ್ಣ ಒಂದು ಸೊಸೈಟಿ ಮಾಡ್ತೀನಿ ಅಂತ ಕೇಳುವಂಗಿದ್ರೆ ನಿಮ್ಮ ಇಲಾಖೆ ಬೇಕಾದ್ರೆ ಹೇಳಿರೇನ್ರಿ? ಯಾರ ಏನು ಇಲ್ಲದ ಕ್ವಶನ್ ಕೇಳಿದ್ರೆ ನಾವ್ ಎಲ್ಲಿದೆ ಹೇಳ್ಬೇಕು. ಇದು ಇಲ್ಲದ ಅಲ್ಲಲ್ಲ, ಅವರು ಎಂಟ್ರಿ ಆಗ್ತಾರ ಅಂತ ಹೇಳಿದ್ರು ಜಿಲ್ಲೆಗೆ. ಅವ್ರೆಲ್ಲೋ ಫಾರಿನ್ ಟೂರ್ಗೆ ಹೋಗಿದ್ರು, ಕೇಳಿದ್ರ ಪತ್ರಿಕೆ ಅವ್ರು ಯಾಕಿಲ್ಲ ಅಂತ. ಫಾರಿನ್ ಹೋಗ್ಯಾರ, ಇನ್ನು ಬಂದು ಅವ್ರು ಎಂಟ್ರಿ ಆಗ್ತಾರ, ಅವ್ರು ಏನ್ ಹೇಳ್ತಾರ ಅಂತ ಹೇಳಿದ್ರು ಅಷ್ಟೇ. ಅಂದ್ರೆ ಸರ್, ಈಗ ರಾಜ್ಯದಿಂದ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ಕೂಡ ಕೂಗು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಅವಧಿಯಲ್ಲಿ ಕೂಡ ಈ ರೀತಿಯಾಗಿ ಪ್ರತ್ಯೇಕ ಧರ್ಮದ ಒಂದು ಹುನ್ನಾರ ನಡೀತಿದೆ ಅಂತಂದು ಆರೋಪ ಸರ್. ನಾವೇನ್ ಮಾಡ್ತಾ ಇದ್ದೀವಿ, ನಾವೇನ್ ಅದರಲ್ಲಿ ಭಾಗವಹಿಸಿಲ್ಲ. ನಾವೇನ್ ಹೀಗೆ ಹಾಗೆ ಅಂತ ಹೇಳಿಲ್ಲ. ಅದು ಬರ್ಸೋದು ಬಿಡುದು ಅವ್ರ ಸಂಬಂಧಪಟ್ಟ ವಿಚಾರ. ಅವ್ರು ತಾವ್ ಯಾಕೆ ಬರ್ಸ್ತಾರೋ ಏನ್ ಬರ್ಸ್ತಾರೋ ಅಂತ ಅವ್ರು ಸಂಬಂಧಪಟ್ಟ ವಿಚಾರ. ಅದ್ರಲ್ಲಿ ನಮ್ಮ ಪಕ್ಷ ಆಗ್ಲಿ ನಮ್ಮ ಪಾರ್ಟಿ ಆಗ್ಲಿ ಅದ್ರಲ್ಲಿ ಏನು ವಿಶೇಷ. ತಮ್ಮ ಸಚಿವರೇ ಮುಂದೆ ನಿಂತ ಕಾರ್ಯಕ್ರಮ ಯಾವ್ದಕ್ಕೆ ಇಲ್ಲ ಯಾವಾಗ ಎಲ್ಲಿ ಕೊಟ್ಟಿದ್ರು, ಯಾವಾಗ ಮಾಡಿಲ್ಲ. ಹಿಂದಕ್ಲೇ ಲಾಸ್ಟ್ ಟೈಮ್ ಇತ್ತು, ಓಕೆ ಮಾಡಿದ್ವಿ. ಸೊ ಈ ಸರಿ ಅಂತ ಯಾವುದೇ ಪ್ರಸ್ತಾವನೆ ಆಗ್ಲಿ ಡಿಮಾಂಡ್ ಆಗ್ಲಿ ಸಚಿವರಿಂದ ಶಾಸಕರಿಂದ ಬಂದೇ ಅದೇ ಬಹಳ ಜನ ನಮಗೂ ನಮ್ ಜಿಲ್ಲೆಯಲ್ಲಿ ಹೇಳಿದ್ರು. ಅದು ಬಹಳ ದೊಡ್ಡದಾಗಿ ಕ್ವಶನರ್ ಇದೆ, ಅದನ್ನ ನಾವು ಎಲ್ಲಾನು ಪೂರ್ತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಕಡಿಮೆ ಮಾಡಿ ಅಂತ ಡಿಮಾಂಡ್ ಇದೆ. 60 ಕಷ್ಟದ ಕೆಲಸ. ಯಾಕಂದ್ರೆ 60 ಕ್ವಶನ್ ಬರ್ಲಿಕ್ಕೆ ಒಬ್ಬನಿಗೆ ಬಹಳ ದಿವಸಕ್ಕೆ ಒಂದು 5-6 ಬರಿಬಹುದು ಅಷ್ಟೇ. ಅವು ಮತ್ತೆ ಇನ್ ಯಾವಾಗ ಅಲ್ಲ ಸರ್, ಈಗ ಮಾಹಿತಿ ಕೂಡ ತೀರಾ ವೈಯಕ್ತಿಕ ಕ್ವಶನ್ಗಳಿಗೆ ಒಂದು ಬಂಗಾರ ಎಷ್ಟಿದೆ ಅಂತ ಹೇಳೋದು, ಬ್ಯಾಂಕ್ ಬ್ಯಾಲೆನ್ಸ್, ಈ ರೀತಿ ಇದ್ದಾಗ ಸರ್ ಅದು ಒಂದ್ ರೀತಿ ಅಲ್ಲ. ಹಿಂದೆ ಮಾಡಿದ್ರೆ ಅದು ಹಿಂಗಲ್ಲ, ಹಿಂದೆ ಮಾಡಿದ್ದನ್ನ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ಆತರ ಉದ್ದೇಶ ಅಂದ್ರೆ ಆರ್ಥಿಕತೆ ಅವ್ರು ಎಷ್ಟು ಗಟ್ಟಿಯಾಗಿದ್ದಾರೆ, ಸಬಲೀಕರಣ ಇದಾರೆ ಅಂತ ಅದನ್ನ ಕೇಳುವಂತ ಪ್ರಶ್ನೆ ಅಷ್ಟೇ. ಆದ್ರೆ ಇನ್ನು ನಮ್ ಕಡೆ ಬಂದಿಲ್ಲ ಅವರು. ಬಂದ್ ಸಹಿ ಮಾಡ್ಸ್ಕೊಂಡು ಹೋಗಿದ್ದಾರೆ, ಆದ್ರೆ ಡೀಟೇಲ್ ತೋದಿಲ್ಲ ಇನ್ನು. ಇಲ್ಲ, ಅದು ಆಯೋಗ ಇದ್ದಾರೆ, ಆಯೋಗದವ್ರು ಮಾಡ್ತಾರೆ. ಎಲ್ಲಾನು ನಮ್ಮ ಗಮನಕ್ಕೆ ತರೋಲ್ಲ ಅವರು. ಆಯೋಗದವ್ರಿಗೆ ಆಯೋಗ ಕೂಡ ಸ್ವತಂತ್ರವಾಗಿದೆ. ಕೆಲವು ವಿಷಯದ ಡಿಸಿಷನ್ ಅವರೇ ತಗೋತಾರೆ. ಯಾಕಂದ್ರೆ ಹಿಂದೆ ಇದ್ದಿದ್ದವ್ರೆ ಅದು. ಹಿಂದೆ ಮಾಡಿದಾಗ ನಾಗಮೋಹನ್ ದಾಸು ನಮ್ಮ ಮೋಸ್ಟ್ಲಿ 60 ಇಷ್ಟು ಇವತ್ತು ಕಂಟಿನ್ಯೂ ಆಗಿದಾವ. ಈಗ ಮತ್ತೆ ಸಮಸ್ಯೆ ಉದ್ಭವ ಆಗಿದೆ. ಅದೇನು ಪೂರ್ತಿ ತುಂಬಬೇಕಂತಿಲ್ಲ. ಅವ್ರಿಗೆ ಯಾವ್ದು ಹೇಳ್ಬೋದು ಅಷ್ಟೇ. ಇಲ್ಲದನ್ನ ಬಿಟ್ಟು ಬ್ಲಾಕ್ ಆಗಿ ತುಂಬ್ಕೋತಾರ ಅಷ್ಟೇ. ಹಾ, ಖಂಡಿತ ನಮ್ದು ಕೂಡ ಇದೆ. ಯಾಕಂದ್ರೆ 60 ಯಾರಿಗೆ ಆದ್ರೆ ಎಂತವ್ರಿಗಾದ್ರೂ ಕೂಡ ಬಹಳ ಕಷ್ಟದ ಕೆಲಸ. ಕಡಿಮೆ ಆಗ್ಬೇಕಷ್ಟೆ. ಗೊಂದಲ ಏನಿಲ್ಲ. ಅವ್ರಿಗೆ ಬಿಕ್ಕಿದ್ದೇನೆ ನಾನು ಬರ್ಸಕ್ ಆಗಲ್ಲ ಅಂದ್ರೆ ಅದಕ್ಕೇನು ಆಪ್ಷನ್ ಇದೆ. ಅದೇನು ಎಲ್ಲಾನು ಕಡ್ಡಾಯವಾಗಿ ಅಂತೇನಿಲ್ಲ. ಬರ್ಸಕ್ ನನಗೆ 10 ಬರ್ಸ್ತೀನಿ ಅಂದ್ರೆ ಓಕೆ, 20 ಬರ್ತೀನಿ ಅಂದ್ರೆ ಓಕೆ. ಹಿಂಗೆ ಬರ್ಸ್ಬೇಕಂತ ಯಾವ್ದು ಅದಕ್ಕೆ
ಕಡ್ಡಾಯವಾಗಿ ಇಲ್ಲ. ಉದ್ದೇಶ ಅಂದ್ರೆ ಅವ್ರದೆಲ್ಲ ಆರ್ಥಿಕ ಸರ್ಕಾರ ಗೊತ್ತಾಗಬೇಕು ಅನ್ನೋ ಉದ್ದೇಶ. ಮತ್ತೆ ನೀವು ಎರಡು ಕೇಳಿ ನಾ ಏನ್ ಹೇಳಿ, ಹಿಂಗ ಕೇಳಿದ್ರೆ ನೋಡಿ, ಜನರಿಗೆ ಅನುಕೂಲ ಆಗ್ಬೇಕಷ್ಟೇ. ಈ ಜನರಿಗೆ ಅನುಕೂಲ ಆಗ್ಬೇಕಂತ ಸುಮ್ಮನೆ ಮಾಡೇವೆ. ಈಗ ನೀವ್ ಹೇಳ್ದಂಗೆ ಅದು ಜಾಸ್ತಿ ಆದಂದ್ರೆ ಅದನ್ನ ಕಡಿಮೆ ಮಾಡುವಂತ ಪ್ರಯತ್ನ ಸರ್ಕಾರದ ಲಾಭ. ಈಗಾಗಲೇ DCM ಅವ್ರು ಹೇಳಿದ್ರಲ್ಲ, ಬಹಳಷ್ಟು ಜನ ಶಾಸಕರು ಕೂಡ ಗಮನಕ್ಕೆ ಬಂದಿದೆ, ಎಲ್ಲರಿಗೂ ಬಂದಿದೆ. ನೀವು ಅದನ್ನ ಕೇಳ್ಬೇಕು. ಅವನಿಗೆ ನೀವು ಆಯಾ ಮೀಡಿಯಾ ನಾಯಕರಿಗೆ ಕೇಳಿ, ಅವ್ರು ಯಾರು ತಾಕತ್ತೋ ಏನು ಅವ್ರನ್ನ ಕೇಳ್ಬೇಕು. ಹೊರತಾಗಿ ಅದು ಅವ್ರ ಪರ್ಸನಲ್ ಇಂಡಿವಿಜುವಲ್ ಆಗ್ತೈತೆ. ಎಲ್ಲದಕ್ಕೂ ನಾವು ಕಮೆಂಟ್ ಮಾಡೋದು ಆಗೋಲ್ಲ. ಓಕೆ, ನಮ್ ಫ್ಲೈಟ್ ಇದೆ, ಹೇಳಿ. ಸುಪ್ರೀಂ ಕೋರ್ಟ್ ಚಪ್ಪಲಿ ಅವ್ರ ಮ್ಯಾಗ ಕಠಿಣ ಕ್ರಮ ಆಗ್ಬೇಕಷ್ಟ, ಅದನ್ನ ಬಿಟ್ಟು ಬೇರೆ ಏನಾಗಲ್ಲ. ಥ್ಯಾಂಕ್ ಯು.